ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 54. ನಾನು ಕಳೆದ ಅಧ್ಯಾಯದಲ್ಲಿ 102 ಗೋತ್ರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳಿದ್ದಾರೆ ಅಂದರೆ, ಅಮ್ಮನವರು ವಿವಾಹ ವಿಷಯಗಳನ್ನು ತಿಳಿಸುವುದು. ಅನಂತರ ಆ ವೈಶ್ಯಶ್ರೇಷ್ಠರು ವಾಸವಾಂಬೆಯನ್ನು ಕುರಿತು ನಮಸ್ಕರಿಸಿ ವಂಶಾಭಿವೃದ್ಧಿಯನ್ನು ಬಯಸಿ ಮಂಗಳ ಕಾರಣವಾದ ಆಚಾರವನ್ನು ತಿಳಿಯಲು ಅಪೇಕ್ಷಿಸಿದರು. ಭಕ್ತ ಸುಲಭೆಯಾದ ದೇವಿ, ನಮ್ಮ ಅಭೀಷ್ಟವನ್ನು ನೆರವೇರಿಸು. ನಿನ್ನಲ್ಲಿ ಅಚಲ ಭಕ್ತಿಯಿಂದ ವಂಶವೃದ್ಧಿ ವಿಷಯದಲ್ಲಿ ನಾವು ಸಂತೋಷದಿಂದ ಕಾರ್ಯವರ್ತರಾಗುತ್ತೇವೆ. ತಾಯಿಯಾದ ವಾಸವಿಯೇ, ಕುಲಭ್ರಷ್ಟರೊಂದಿಗೆ ಸಂಬಂಧವಾಗದಂತೆ ವಿಶಿಷ್ಟವಾದ ಆಚಾರಗಳನ್ನು ನಮಗೆ ತಿಳಿಸಬೇಕು. ನಮ್ಮ ಹಿರಿಯರು ಹೇಗೆ ಆಚರಿಸಿದರು? ನಾವು ತಿಳಿದುಕೊಳ್ಳಬೇಕಾದ ಆ ಆಚಾರಗಳು, ಆ ಲಕ್ಷಣಗಳು ಏನು? ಆಗ ವಾಸವಿಯು ಸಂತೋಷದಿಂದ, ಬಾಲಕರೇ, ನಿಮ್ಮ ಪೂರ್ವಿಕರು ಯಾವ ಪ್ರಕಾರ ನಡೆದುಕೊಂಡರು ಎಂಬುದನ್ನು ನಿಮಗೆ ತಿಳಿಸುತ್ತೇನೆ. ಮೊದಲು ಕೃತಯುಗದಲ್ಲಿ ನಿಮ್ಮ ಪಿತಾಮಹರು ಕೈಲಾಸವನ್ನು ಸೇರಿ ಈಶ್ವರ ಸೇವಾಸಕ್ತರಾಗಿ ಕೀರ್ತಿ ಕನ್ಯೆಯ ವಿವಾಹವನ್ನು ಕುರಿತು ಆಲೋಚಿಸುತ್ತಿದ್ದರು. ಚಿತ್ರಕಂಠನೆಂಬ ಗಂಧರ್ವನಿಂದ ಕಲ್ಪಿತವಾದ ಮಾಯೆಯನ್ನು ನಾಶ ಮಾಡುವುದಕ್ಕಾಗಿ ಕಲ್ಪವೃಕ್ಷವನ್ನಾಶ್ರಯಿಸಿ ಸುದಂತ ಎಂಬವರನ್ನು ಕೀರ್ತಿ ಕನ್ಯೆಯನ್ನು ವಿವಾಹ ಮಾಡಿಕೊಂಡ. ಆ ವಿವಾಹ ವಿಧಿಯನ್ನನುಸರಿಸಿಯೇ ನಿಮ್ಮಲ್ಲಿ ವಿವಾಹಗಳು ನಡೆಯಬೇಕು. ಇಂದ್ರ, ಅಗ್ನಿ, ವರುಣ, ಕುಬೇರ, ಚಂದ್ರರನ್ನು ಸ್ತಂಭರೂಪದಲ್ಲಿ ಪ್ರತಿಷ್ಠಿಸಿ ವಿದ್ಯುಕ್ತ ಪ್ರಕಾರದಲ್ಲಿ ಪೂಜಿಸಬೇಕು. ಪೂರ್ವೋತ್ತರ ಮುಖವಾಗಿ 5 ಕಂಬಗಳನ್ನು ನಿಲ್ಲಿಸಿ ಪೂರ್ವಮುಖವಾಗಿಯೇ ಶುಭ ಕಾರ್ಯವನ್ನು ಜರುಗಿಸಬೇಕು. ಒಬ್ಬ ವರನಿಗೆ ಒಂದೇ ಲಗ್ನದಲ್ಲಿ ಈರ್ವರು ಕನ್ಯೆಯರನ್ನು ವಿವಾಹ ಮಾಡುವ ಪಕ್ಷದಲ್ಲಿ ಕನ್ನಿಕಾಭಯದ ಪ್ರಕಾರ ಅಗ್ನಿಕುಂಡಗಳನ್ನು, ಪಂಚಸ್ತಂಭಗಳನ್ನು ಬೇರೆ ಬೇರೆಯಾಗಿ ಪ್ರತಿಷ್ಠಿಸಬೇಕು. ಮೊದಲು ಕನ್ಯೆಯನ್ನು ಕೊಡಲೊಪ್ಪಿ ಅನಂತರ ಕೊಡದಿದ್ದರೆ ದೋಷಿಗಳಾಗುವರು. ಕನ್ಯೆಯನ್ನು ನಿಶ್ಚಯ ಮಾಡಿದ ಮೇಲೆ ವರನು ದೇಶಾಂತರ ಹೋಗಬಾರದು. ಹಾಗೆ ಹೋದರೆ 6 ತಿಂಗಳವರೆಗೆ ಆ ವರನಿಗಾಗಿ ಎದುರು ನೋಡಿ ಬೇರೊಬ್ಬ ವರನನ್ನು ಆಪೇಕ್ಷಿಸಬೇಕು. ಕನ್ಯೆಯ ತಂದೆ ಕನ್ಯೆಯನ್ನು ಕೊಡಲೊಪ್ಪಿದ ಮೇಲೆ ವರನ ತಂದೆ ಮುಂದಾಗಿ ನಿಶ್ಚಯಿಸಿಕೊಂಡು 102 ಹೂಗಳೊಂದಿಗೆ ತಾಂಬೂಲವನ್ನು ಗ್ರಹಿಸಿದ ಮೇಲೆ ಕನ್ಯೆಯನ್ನು ಪರಿಗ್ರಹಿಸಲು ಒಪ್ಪದಿದ್ದರೆ ಮತ್ತು ಹಾಗೆಯೇ ಕನ್ಯೆಯನ್ನು ಕೊಡಲೊಪ್ಪದಿದ್ದರೆ ಮಹಾದೋಷಿಗಳಾಗುತ್ತಾರೆ. ನಿಶ್ಚಯಿಸಲ್ಪಟ್ಟ ಕನ್ಯೆ ಆ ವರನಿಗೆ ಹೆಂಡತಿ ಎನಿಸುತ್ತಾಳೆ. ಇತರರಿಗೆ ಆ ಕನ್ಯೆ ಸೋದರಿ ಸಮಾನ. ಹಿರಿಯರಿಂದ ಮೊದಲು ಪೂಜಿತಳಾದುದು ಗಂಗೆಯಾದುದರಿಂದ ವೈಶ್ಯರು ಗಂಗೆಯನ್ನು ವಿವಾಹದ ಮೊದಲ ದಿನವೇ ಪೂಜಿಸಬೇಕು. ಸಾಯಂ ಪ್ರಾತಃ ಕಾಲಗಳಲ್ಲಿ ವೈಶ್ಯರು ಔಪಾಸನೆ ಅಂದರೆ ಅಗ್ನಿ ಕಾರ್ಯವನ್ನು ಮಾಡಿಕೊಳ್ಳಬೇಕು. 2ನೆಯ ದಿವಸ 33 ಕೋಟಿ ದೇವತೆಗಳನ್ನು ದ್ರವ್ಯದಿಂದ ಪೂಜಿಸಬೇಕು. ದೇವತೆಗಳನ್ನು ಪರಿಹಾಸ ಮಾಡಿದರೆ ಶಾಪ ಪ್ರಯುಕ್ತವಾದ ಪಾಪವು ಸಂಪ್ರಾಪ್ತವಾಗುವುದರಿಂದ ಅಂತಹ ಪಾಪ ನಿವಾರಣೆಗಾಗಿಯೇ ಕೀರ್ತಿಕನ್ಯಾ ಸುದಂತರು ಪೂರ್ವದಲ್ಲಿ ಕಲ್ಪವೃಕ್ಷವನದಲ್ಲಿ 33 ಕೋಟಿ ದೇವತೆಗಳನ್ನು ಪೂಜಿಸಿದರು. ಆದ್ದರಿಂದ ಅದರಂತೆಯೇ ಉಪವಾಸ ಮಾಡಿ ಸಾಯಂಕಾಲ ದೇವತೆಗಳನ್ನು ಪೂಜಿಸಬೇಕು. ವಿಶೇಷ ಭೋಗ ಸಂಪದಭಿವೃದ್ಧಿಗಾಗಿ ವಧು ಪ್ರವೃದ್ಧಿಗಾಗಿ ಊರಿನ ಹೊರಗೆ ತೂರ್ಯನಾದ ಮಾಡುತ್ತಾ ಹೋಗಿ 32 ಅರಿಶಿನ ಮುದ್ದೆಗಳನ್ನು 2 ಪಾತ್ರೆಗಳಲ್ಲಿ ಬೇರೆ ಬೇರೆಯಾಗಿಟ್ಟು ಪೂಜಿಸಬೇಕು. ಒಂದೇ ಲಗ್ನದಲ್ಲಿ ಒಂದಕ್ಕಿಂತ ಹೆಚ್ಚು ಕನ್ಯೆಯರ ಲಗ್ನವಾದರೆ ದೇವತಾ ಪೂಜೆಯನ್ನು ಬೇರೆ ಬೇರೆಯಾಗಿ ಮಾಡಬೇಕು. ಮಾರನೆಯ ದಿವಸ ಗೋತ್ರ ಪೂಜೆ ಮಾಡಬೇಕು. ಕೀರ್ತಿ ಕನ್ಯೆ ಸುದಂತರಿಂದ ನಿಮ್ಮ ಪಿತಾಮಹರು ಪೂಜಿತರಾಗಿ ಸಂತೋಷಗೊಂಡ ಕಾರಣ ಆ ವಧೂವರರಿಗೆ ಸಕಲ ಇಷ್ಟಾರ್ಥಗಳನ್ನೂ ಇತ್ತರು. 4ನೆಯ ದಿವಸ ನಿಯಮದಂತೆ ವಧೂವರರ ರಾತ್ರಿಯ ಪ್ರಥಮ ಜಾವದಲ್ಲಿ ಕಾಮಧೇನುವನ್ನು ಪೂಜಿಸಬೇಕು. ಏಲಕ್ಕಿ, ತುಪ್ಪ, ಸಕ್ಕರೆ, ಹಾಲು, ನಾರಿಕೇಳ ಫಲ ಇವುಗಳಿಂದ ಕೂಡಿದ ಅಕ್ಕಿ ಹಿಟ್ಟನ್ನು ಲೋಕಮಾತೆಯಾದ ಕಾಮಧೇನುವಿಗೆ ಧೂಪಗಳಿಂದ ಪೂಜಿಸಿ ನಿವೇದಿಸಿ ಬಂಧುಗಳಿಂದ ಮಾತ್ರ ವಿನಿಯೋಗಿಸಬೇಕು. ಇತರರಿಗೆ ನೀಡಿದರೆ ಮಹಾಪಾಪ. ಜಗನ್ಮಾತೆಯಾದ ಕಾಮಧೇನುವನ್ನು ಪೂಜಿಸದಿದ್ದರೆ ವಂಶವು ನಾಶವಾಗುವುದು. ಲೋಭ, ಮೋಹ, ಮದಗಳಿಂದ ಕಾಮಧೇನುವನ್ನು ಯಾರಾದರೂ ಪೂಜಿಸದಿದ್ದರೆ ಬಂಧುಗಳು ಅವನಿಂದ ದೂರ ಸರಿಯಬೇಕು. ಕಾಮಧೇನುವಿನ ಪೂಜೆಯನ್ನು ವಧುವರರಿಬ್ಬರೂ ಮಾಡಬೇಕು. ಕನ್ಯೆಯರು ಬಹಳ ಮಂದಿ ಇದ್ದರೆ ಗೋಪೂಜೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು. ಮಂತ್ರ, ಕ್ರಿಯೆ, ಅಗ್ನಿ ಎಲ್ಲವನ್ನೂ ಬೇರೆ ಬೇರೆಯಾಗಿ ಮಾಡಬೇಕು. ಪೂರ್ವದಲ್ಲಿ ಕೃತಯುಗದಲ್ಲಿ ಚಾಕ್ಷುಷ ಮನುವಿನ ಕಾಲದಲ್ಲಿ ಈಶ್ವರಾಜ್ಞೆಯಿಂದ ಭೂಲೋಕಕ್ಕೆ ಬಂದ ನಿಮ್ಮ ಪ್ರಪಿತಾಮಹರು ಕಾಮಧೇನುವನ್ನು ತಾಯಿಯಾಗಿ ಪಡೆದರು. ಅವರೆಲ್ಲ ಸಂಪೂರ್ಣವಾಗಿ 1 ವರ್ಷ ಕಾಲ ಕಾಮಧೇನುವಿನ ಹೊಟ್ಟೆಯಲ್ಲಿದ್ದು ಕಿವಿಗಳ ಮೂಲಕ ಸುಖವಾಗಿ ಜನಿಸಿದರು. ಅವರನ್ನು ನೋಡಿ ಬ್ರಹ್ಮಾಂಶ ಸಂಭೂತರಾದ ಭಾಸ್ಕರಾಚಾರ್ಯರು ಶಾಸ್ತ್ರೋಕ್ತ ಪ್ರಕಾರವಾಗಿ ಜಾತಕರ್ಮಾದಿಗಳನ್ನು ಮಾಡಿ
ವೇದಾಧ್ಯಯನವನ್ನು ಮಾಡಿಸಿದರು. ನಂತರ ಒಳ್ಳೆಯ ಸಮಯದಲ್ಲಿ ಭಾಸ್ಕರಾಚಾರ್ಯರು ಪೂರ್ವದಲ್ಲಿ ದೇವರ್ಷಿ ಜನ್ಮದಲ್ಲಿ ಯಾರು ಯಾರು ಗಂಡ ಹೆಂಡರಾಗಿದ್ದರು ಎಂಬುದನ್ನು ದಿವ್ಯ ಜ್ಞಾನದಿಂದ ತಿಳಿದುಕೊಂಡು ಈ ಮಾನವ ಜನ್ಮದಲ್ಲಿ ಹಾಗೆಯೇ ಆಗುವಂತೆ ಲಗ್ನ ಮಾಡಿಸಿದರು. ಆಗ ವೈಶ್ಯರೆಲ್ಲ ಶಾಸ್ತ್ರಯುಕ್ತವಾಗಿ ಪಾಣಿಗ್ರಹಣ ಮಾಡಿದರು. ಆ ವಿವಾಹದಿಂದ ವೈಶ್ಯರು ನಿಶ್ಚೇತನರಾದರು. ಆಗ ಭಾಸ್ಕರಾಚಾರ್ಯರು 3 ರಾತ್ರಿಗಳವರೆಗೆ ನಿರಾಹಾರ ಯೋಗದಲ್ಲಿ ಕಾಮಧೇನುವನ್ನು ಪ್ರಾರ್ಥಿಸಿ ದೀಕ್ಷೆಯಲ್ಲಿರಲು ಆನಂದವನ್ನುಂಟು ಮಾಡುವ ಜಗನ್ಮಾತೆಯಾದ ಸುರಧೇನುವು ಪ್ರತ್ಯಕ್ಷಳಾದಳು. ಭಾಸ್ಕರರು ಆ ಸುರಭಿಯನ್ನು ನಮಸ್ಕರಿಸಿ ಸ್ತುತಿಸಿ ಆ ವೈಶ್ಯರನ್ನು ಚೇತನಗೊಳಿಸಬೇಕೆಂದು ಕೋರಿದರು. ಕಾಮಧೇನುವು ಹಾಗೆಯೇ ಮಾಡಿದಳು. ಚೈತನ್ಯಗೊಂಡ ವೈಶ್ಯರು ಅಕ್ಕಿ ಹಿಟ್ಟಿನ ಬೆಟ್ಟದ ಮೇಲೆ ನಿಂತಿದ್ದ ತಾಯಿಯನ್ನು ನೋಡಿ ಸಂತೋಷದಿಂದ ನಮಸ್ಕರಿಸಿ ಅನಂತರ ಆ ಗೋದೇವಿ ದಯೆಯಿಂದ ಆ ವೈಶ್ಯರನ್ನು ನೋಡಿ, ಮಕ್ಕಳೇ, ಆಯುಸ್ಸನ್ನೂ ತೇಜಸ್ಸನ್ನೂ ವೃದ್ಧಿಗೊಳಿಸುವ ಈ ಅಕ್ಕಿ ಹಿಟ್ಟನ್ನು ತಿನ್ನಿರಿ, ನಿಮಗೆ ಮಂಗಳವಾಗುವುದು ಎಂದು ನುಡಿಯಲಾಗಿ ಅವರು ಹಾಗೆಯೇ ಮಾಡಿ ಬಲಾತಿಶಯದಿಂದ ಜಗತ್ಸ್ವರೂಪಿಣಿಯಾದ ಸುರಭಿ ನಮಗೇನಾಜ್ಞೆ ಎಂದು ಕೇಳಿದರು. ಆಗ ಸುರಭಿ ವಿವಾಹ ಕಾಲದಲ್ಲಿ ನನ್ನನ್ನು ಆರಾಧಿಸಿ ಅಭಿವೃದ್ಧಿಗೊಳ್ಳಿ ಎಂದು ಅಂತರ್ಧಾನಳಾದಳು. ವಿವಾಹದ 4ನೆಯ ದಿವಸ ರಾತ್ರಿ 3ನೆಯ ಜಾವದಲ್ಲಿ ಶೇಷಹೋಮವನ್ನು ಸಮಾಪ್ತಿ ಮಾಡಿ 5ನೆಯ ದಿವಸ ನೌಕಾಪೂಜೆಯನ್ನು ಮಾಡಬೇಕು. ನಿಮ್ಮ ವೃದ್ಧರು ಶ್ರದ್ಧಾಭಕ್ತಿಗಳಿಂದ ನೌಕಾಪೂಜೆಯನ್ನು ಮಾಡಿದ್ದರು. ಸ್ನಾನ ಮಾಡುವುದಕ್ಕಾಗಿ ಕೀರ್ತಿಕನ್ಯಾ ವಿವಾಹ ಸಮಯದಲ್ಲಿ ನಿಮ್ಮ ಪೂರ್ವಜರು ಉತ್ಸಾಹದಿಂದ ಗಂಗೆಗೆ ಹೋದರು. ಗಂಗೋದಕದಲ್ಲಿ ಮುಳುಗಿದೊಡನೆ ಚಿತ್ರಕಂಠ ಗಂಧರ್ವನ ಮಾಯೆಯಿಂದ ಸಿಕ್ಕುಬಿದ್ದರು. ಪ್ರಾಣಾಪಾಯ ಪರಿಸ್ಥಿತಿಗೆ ಸಿಕ್ಕುಬಿದ್ದ ಬಂಧುಗಳನ್ನು ನೋಡಿ ಕೀರ್ತಿಕನ್ಯಾ ಸುದಂತರು ನನ್ನನ್ನು ಪ್ರಾರ್ಥಿಸಿದರು. ಅವರನ್ನು ಕಾಪಾಡುವುದಕ್ಕಾಗಿ ಗಂಗೋದಕದಲ್ಲಿ ಧರ್ಮ ಸ್ವರೂಪವಾದ 2 ನೌಕೆಗಳನ್ನು ನಾನು ಸೃಷ್ಟಿಸಿದೆನು. ಆ ನೌಕೆಗಳ ಆಧಾರದಿಂದ ಅವರು ದಂಡೆಗೆ ಬಂದರು. ಗಂಗಾ ನದಿಯಿಂದ ದಡ ಸೇರಿದ ಬಂಧುಗಳನ್ನು ನೋಡಿ ಕಲ್ಪವೃಕ್ಷ ಕವನದಲ್ಲಿ ಮೊದಲೇ ಧರ್ಮ ಸ್ವರೂಪವಾದ ಆ ನೌಕೆಗಳನ್ನು ಕಂಡು ವಧೂವರರು ಅವುಗಳನ್ನು ಪೂಜಿಸಿದರು. ಆದ್ದರಿಂದ ವಿವಾಹ ಸಮಯದಲ್ಲಿ ನೌಕಾ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ವಿವಾಹದ 6ನೆಯ ದಿವಸ ವೇದಿಕೆಯ ಮಧ್ಯದಲ್ಲಿ ವಾಸವಿ ಎಂದು ಪ್ರಸಿದ್ಧಳಾದ ಪಾರ್ವತಿಯನ್ನು ಪೂಜಿಸಬೇಕು. ಕಲ್ಪವೃಕ್ಷ ಸ್ವರೂಪವಾದ ಸ್ತಂಭಗಳ ಪ್ರದೇಶದಲ್ಲಿ ವೇದಿಕೆಯ ಮಧ್ಯದಲ್ಲಿ ನನ್ನನ್ನು ಸ್ಥಾಪಿಸಿ ಶಕ್ತ್ಯಾನುಸಾರ ಪೂಜಿಸಿದ ವೈಶ್ಯರಿಗೆ ಮಂಗಳವಾಗುವುದು. ಮುತ್ತೈದೆಯರು ಕನ್ಯೆಯರು ತಪ್ಪದೇ ಪೂಜಿಸಬೇಕು. ವಿವಾಹದ 7ನೆಯ ದಿವಸ ನಂದೀಶ್ವರನನ್ನು ಪೂಜಿಸಬೇಕು. ನಂದೀಶ್ವರನಿಗೂ ಬಾಲವೈಶ್ಯರಿಗೂ ಭೋಜನಾರ್ಹವಾದ ಪದಾರ್ಥಗಳನ್ನು ಮಾಡಿಸಬೇಕು. ಅನಂತರ ಗುರುವಾಜ್ಞೆಯನ್ನು ಹೊಂದಿ ಕಂಕಣ ವಿಸರ್ಜನೆಯನ್ನು ಮಾಡಿ ಧನ ಧಾನ್ಯ ವಸ್ತ್ರ ಭೂಷಣಗಳಿಂದ ಭಾಸ್ಕರಾಚಾರ್ಯರನ್ನು ಸಂತೋಷಗೊಳಿಸಿ ಬಂಧುಗಳೊಡನೆ ಮಂಗಳವಾದ್ಯಗಳೊಡನೆ ಭಾರ್ಯರೊಂದಿಗೆ ವರನು ಗೃಹಪ್ರವೇಶ ಮಾಡಬೇಕು. ವಿವಾಹದಲ್ಲಿ ನಿತ್ಯವೂ ಭಕ್ತಿಯಿಂದ ನನ್ನನ್ನು ಪೂಜಿಸಿದ ವೈಶ್ಯರು ಸಕಲ ಐಶ್ವರ್ಯಗಳನ್ನು ಹೊಂದುತ್ತಾರೆ. ಹಾಗೆ ನನ್ನನ್ನು ಆರಾಧಿಸದಿದ್ದರೆ ದರಿದ್ರರಾಗುತ್ತಾನೆ. ಪರಿಶುದ್ಧ ಸ್ನಾನವನ್ನು ಮಾಡಿ ವಸ್ತ್ರ ಮಾಲ್ಯ ಆಭರಣಗಳನ್ನು ಧರಿಸಿ ಹಗಲು ಉಪವಾಸ ಮಾಡಿ ಸಾಯಂಕಾಲ ಅರಿಶಿಣದಿಂದ ಕೂಡಿದ ಧೂಪದಿಂದ ಪರಿಮಳಿಸುವ ಕಲಶದಲ್ಲಿ ನನ್ನನ್ನು ಆಹ್ವಾನಿಸಿ ಭಕ್ತಿಯಿಂದ ಧೂಪದೀಪಗಳಿಂದ ಪೂಜಿಸಿರಿ. ಪುಷ್ಪ ಮಾಲಿಕೆಗಳಿಂದಲೂ ನೈವೇದ್ಯಗಳಿಂದಲೂ ನಾನು ಹೇಳಿದ ವಿಧಾನದಂತೆ ಪೂಜಿಸಿ ಮಂಗಳವನ್ನು ಪಡೆಯಿರಿ ಎಂದು ಹೇಳಿದಳು. ತಮ್ಮ ಕುಲದಲ್ಲಿ ಆದಿಪುರುಷರಿಂದ ಮಾಡಲ್ಪಟ್ಟ ಈ ಪುಣ್ಯ ಚರಿತ್ರೆಯನ್ನು ಕೇಳಿ ವಿರೂಪಾಕ್ಷ ಶ್ರೇಷ್ಠಿ ಮೊದಲಾದ ವೈಶ್ಯರು ಪ್ರೀತಿಯಿಂದ ವಾಸವಿಯ ಪಾದಗಳಿಗೆ ನಮಸ್ಕರಿಸಿದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.